ಅತ್ತಿಗೆಮ್ಮ ಬರ್ರಿ ಒಳಗೆ ಬರ್ರಿ. ಏನು ಒಳಗೆ ಬರೋದು? ಇನ್ನೂ ಏನು ಮಾಡ್ಬೇಕಂತ ಮಾಡೀರಿ? ಅಲ್ಲ ಮನಸ್ಸಾರ ಹೆಂಗೆ ಬಂತ ಹಿಂಗೆ ಸುಳ್ಳು ಹೇಳಕ್ಕೆ ನಿಮಗೆ? ಏನು ನಿನಗಂತ ದ್ವೇಷ ನಮ್ಮ ಮನೆ ಮೇಲೆ? ಅತ್ತಿಗೆಮ್ಮ ನನಗೆ ದ್ವೇಷ ಸಿಟ್ಟು ಬೇಜಾರು ಏನಾರು ಇತ್ತಂದ್ರೆ ಅದು ನಿಮ್ಮ ಮ್ಯಾಗ ಮಾತ್ರ, ನಿಮ್ಮ ಮನೆ ಮ್ಯಾಗಿಲ್ಲ, ನನಗೆ ನಮ್ಮ ಅಣ್ಣನ ಮ್ಯಾಗೂ ಇಲ್ಲ. ನೋಡ್ರಿ ಅತ್ತಿಗೆಮ್ಮ, ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಮೊದ್ಲ ನೋವ್ನಾಗದೇನೆ ನಾನು. ನನ್ನ ಮಗಳು ಸಾವು ಬದುಕಿನ ನಡಕ್ಕೆ ಹೋರಾಡಕತ್ತದ ದವಾಖಾನ್ಯಾಗ. ಏನ್ರಿ ನೀವು ಇಲ್ಲ ಬರೋದು ಹುಟ್ಟಿಸ್ಕೊಂಡು ಮಾತಾಡಕ್ಕೆ ಹೋಗ್ಬೇಡ್ರಿ. ಓ ಹೌದವ, ನಿನ್ನ ಮಗಳ ಅಷ್ಟೇ ಕಷ್ಟದಾಗಿರೋದು, ನನ್ನ ಮಗ ಕಷ್ಟದಾಗಿಲ್ಲ. ಅಲ್ಲ ನನ್ನ ಮಗ ಯಾವಾಗ ನಿನ್ನ ಮಗಳ ಹಿಂದೆ ಬಿದ್ದಿದ್ದು ನೀ ನೋಡಿದ್ದಿ? ನನ್ನ ಮಗ ನಂಬಿಸಿ ಮೋಸ ಮಾಡ್ಯಾನ ಅಂತ ಹೇಳಿದ್ರೆ ಬರ್ದೈತಂತಲ್ಲ ಹಳ್ಯಾಗ. ಯಾವಾಗ ಏನು ಮೋಸ ಮಾಡ್ಯಾನ? ಏನು ಹೊಟ್ಟೆಲಿ ನಿಂತಿದ್ಲ ನಿನ್ನ ಮಗಳ? ಹೇಳ, ಕದ್ದು ಮುಚ್ಚಿ ಬೆಟ್ಟಕ್ಕಿದ್ರೆ ಏನಿತ್ತು ಅವ್ರದ್ದು ನಡುವೆ? ಏನೂ ಇಲ್ಲ. ಮದುವೆ ಮಾಡ್ಕೊ ಮಾವ ಅಂತ ನಿನ್ನ ಮಗಳು ಕೇಳಿದಾಗ ನಾನು ನನ್ನ ಗಂಡ ಬೇಡ ಅಂದಿದ್ದಕ್ಕೆ ನನ್ನ ಮಗ ಮುಂದುವರೆದಿಲ್ಲ. ನಿನಗೂ ಗೊತ್ತೈತಲ್ಲ, ಏನು ಗೊತ್ತಿಲ್ಲ ಅನ್ನಂಗಿಲ್ಲ. ನಿನ್ನ ಗಂಡನ ಪಿತೂರಿ ಮಾಡಿದ್ನಲ್ಲ, ಏನು ಗೊತ್ತಿಲ್ಲ ಅವನಿಗೆ? ಆದ್ರೂ ನನ್ನ ಮಗನ ಸಿಗಿಸ್ಬೇಕಂತೇಳಿ ನಿನ್ನ ಮಗಳು ಆ ರೀತಿ ಪತ್ರ ಬರೆದಿಟ್ಟಾಳಲ್ಲ, ತಾನೇನೋ ಸಾಯ್ತಾದಾಳ, ನನ್ನ ಮಗನ ಸಿಗಿಸ್ ಸಾಯ್ತಾದಾಳಲ್ಲ. ಮದುವೆ ಆಗೈತೆ ಆ ಹುಡುಗ ಮನೆಗೆ ಮದುಮಗಳ ಬಂದು ಇನ್ನೂ ಅದೇ ಸೇರ್ ಒದ್ದು ಒಳಗೆ ಹೋಗ್ಯಾಳ. ಪೊಲೀಸರು ಕರ್ಕೊಂಡು ಹೋದ್ರು. ಆ ಹುಡುಗಿ ಪರಿಸ್ಥಿತಿ ಏನಂತೇಳಿ ಯೋಚನೆ ಮಾಡಬಾರ್ದ ನೀನು? ಆ ಹುಡುಗಿ ಅಷ್ಟು ಅಳ್ತಾ ಆಯ್ತಲ್ಲ, ಅದ್ರ ಕಣ್ಣೀರಿನ ಶಾಪ ನೀನು ಸುಮ್ಬಿಡ್ತೈತಂತ ಮಾಡಿಯ ನೀನು? ನೋಡು, ನಾ ಹೇಳ್ತಾ ಇದ್ದೀನಿ, ನೀವು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಭಾರಿ ಒಳ್ಳೇದು. ಇಲ್ಲ ಅಂದ್ರೆ ಏನು ಇದು ಸರಿ ಹೋಗಲ್ಲ. ಅರ್ಥ ಮಾಡ್ಕೊ. ನನ್ನ ಮಗನ ಹೆಂಗೆ ಬಿಡಿಸ್ಕೋಬೇಕಂತ ನನಗೆ ಗೊತ್ತೈತಿ. ನನಗೆ ಗೊತ್ತೈತಿ. ಆದ್ರೆ ಅನ್ಯಾಯವಾಗಿ ನೀವು ಒಂದು ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇದೀರಿ, ಒಂದು ಹುಡುಗ ಹುಡುಗಿ ಜೀವನ ಹಾಳು ಮಾಡಕತ್ತೀರಿ. ಅದಕ್ಕೆ ಅದು ಏನಾಯ್ತು? ನೀನ್ ಮಾತಾಡ್ಬೇಡ, ನಾನು ಮಾತಾಡಕತ್ತೇನೆ. ಇಲ್ಲಿ ಸರ್ಕೊ ಇಲ್ಲ. ಏನ ನನ್ನ ಕಾಲಿಗೆ ಬಿದ್ದು ಮಗನ್ನ ಬಿಡಿಸ್ಕೊಡ್ರಿ ಅಂತ ಬೇಡ್ಕೊಳಕ್ ಬರಕತ್ತೀನ? ಹೆಂಗ ನಿನ್ ಜನ್ಮಕ್ಕಿಷ್ಟ ನಿನ್ ಕಾಲಿಗೆ ಬಿದ್ದು ನನ್ನ ಮಗನ್ ಬಿಡಿಸ್ಕೊಡು ಅಂತ ನಾನ್ ಕೇಳ್ತೇನೆ. ಹೇಳಿ ಹೋಗಕ್ ಬರಾಕತ್ತೀನಿ. ಮರ್ಯಾದಿಂದ ಕಂಪ್ಲೇಂಟ್ ವಾಪಸ್ ತಗೊಂಡಿ ಚಲೋ ಆತ. ಇಲ್ಲ ಊರಾನ್ ಮಂದಿ ಕಲ್ಲಿಲ್ ಹೊಡ್ಕೊಳ್ಬೇಕು. ನೀನ್ ಆ ರೀತಿ ಮಾಡ್ತೇನೆ. ಮತ್ತೆ ನೋಡ್ತೀರ ಏನ ನನ್ನ ಮಗನ್ ಹೊರಗೆ ತರೋದು ಗೊತ್ತಿಲ್ಲ ಅಂತ ಮಾಡಿ ನನಗ? ಏನ್ ನಿನ್ ಕೈ ಕಾಲು ಹಿಡಿಯಂತದ್ ನನಗೇನೈತಿ? ನಿನ್ ಜನ್ಮಕ್ಕಿಷ್ಟ ನಾಚಿಕೆ ಆಗ್ಬೇಕು. ಹೆಣ್ಮಕ್ಳ ಮುಂದಿಟ್ಕೊಂಡೆ ನಾಟಕ ಮಾಡಕತ್ತಾವ ನೀನು. ಮಗಳು ಸಾಯಕತ್ರು ಇನ್ನೂ ದ್ವೇಷ ಬೇಕಂತೀನಿ. ನೀನು ಮಗಳು ಇವತ್ತೆಲ್ಲ ನಾಳೆ ಸತ್ತು ಹೋದ್ರು ನಿನಗೇನು ಪರಕ್ ಬೀಳಲ್ಲ. ನಿನ್ನ ದ್ವೇಷನೇ ಮುಖ್ಯ. ನಿನ್ನ ಮಕ ಮಣ್ಣಾಲಿ ನಿನ್ನ ಗಂಡಸ ನೀನು ಥೂ ನಾಯಿ. ನನ್ನ ಗಂಡ ಕೊಟ್ಟಿರೋ ರೊಕ್ಕದಾಗ ಬದುಕ್ತಾ ಇರೋದು ಬೀದಿ ನಾಯಿ ನೀನು. ನನಗೆ ಮಾತಾಡ್ತೀನಿ ನೀನು? ಎಷ್ಟು ಏನು ನಿಂದು? ನಿನ್ನ ಕಾಲು ಹಿಡಿ ಅಂತ ನನಗೇನು ದರ್ದೈತಿ? ನೀನು ಬಂದಿದ್ದಿ ಮೋಸ ಮಾಡಿ ನಮ್ಮ ಮನೆ ಹುಡುಗಿನ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಆಸ್ತಿ ಲಪಟಾಯಿಸಿದಿರಲ್ಲ ನೀನು ನಿಮ್ಮವ್ವ. ಹಂಗ ನಿನ್ನ ಮಗಳನ್ನ ಮತ್ತೆ ನನ್ನ ಮಗನ ಹಿಂದೆ ಚೂ ಬಿಟ್ಟಿದ್ದಿ ನೀನು. ನನ್ಗೆ ನೀ ಪಿತೂರಿ ಗೊತ್ತಿಲ್ಲ ಅಂತ ಮಾಡಿ ಆದ ಕಾರಣಕ್ಕೆ ನಿನ್ನಂತ ದುಷ್ಟರು ಸವಾಸ ಬೇಡ ಅಂತೇಳಿ ನಾನು ನನ್ನ ಮಗಗೆ ಬುದ್ಧಿ ಹೇಳಿಂದ ನನ್ನ ಮಗ ತಿಳ್ಕೊಂಡು ಬೇಡ ಅಂತೇಳಿ ನಾವು ತೋರಿಸಿದ ಹುಡುಗಿ ಲಗ್ನ ಮಾಡ್ಕೊಂಡು ಚಂದಾಗಿರ್ಬೇಕಂದ್ರು ಮತ್ತೆ ನೀನು ನಿನ್ನ ಮಗಳ ಸೇರ್ಕುತಂತ್ರ ಮಾಡೀರಿ. ಈಗ ನೋಡಿದ್ರೆ ನನ್ನ ಕಾಲು ಹಿಡಿಯಕ್ಕೆ ಬಂದಿ ಅಂತ ಕೇಳ್ತೀಯ? ಕಾಲು ಹಿಡಿಯಲ್ಲ, ಜುಟ್ಟು ಹಿಡಿದು ಬಗ್ಗಿಸ್ತೀನಿ. ಎಷ್ಟು ಸೊಕ್ಕ ನಿನಗ? ಮಗ ಜೈಲ್ನಾಗ ಕುಂತ ಮುದ್ದಿ ಮುರಿಯಾಕತ್ರು ಇನ್ನೂ ಕಡಿಮೆ ಆಗಿಲ್ಲಲ್ಲ ನಿನಗ? ಅನುಭವಿಸ್ತಿ, ಇನ್ನೂ ಅನುಭವಿಸ್ತಿ. ನಿನ್ನ ಗಂಡ ಅನುಭವಿಸ್ಬೇಕು ಅನ್ನಿದ್ದ, ಅದು ನನಗೆ ಬೇಕಾಗಿರೋದು. ಇಲ್ಲೋಡ, ದ್ವೇಷ ಅನ್ನೋದು ಬೆಂಕಿದ್ದಂಗ ಮೊದಲ ಹುಟ್ಟಿ ಜಗನ್ ಸುಟ್ಟು ಮುಂದೋಕತ್ತದ. ನೀನೇನು ಸುಖ ಪಡಾಕತ್ತಿ ಅಂತ ತಿಳ್ಕೊಂಡಿಯ? ನನ್ನ ಮಗ ಜೈಲಿಗೆ ಹೋದ್ರು ಇಷ್ಟು ವರ್ಷ ಆದ್ಮೇಲೆ ಹೊರಗರ ಬರ್ತಾನ. ನಿನ್ನ ಮಗಳು ಸತ್ತೋಕೊಳ್ಳಲ್ಲ, ಅದನ್ನ ವಿಚಾರ ಮಾಡು. ಸತ್ತು ಹೋದ್ಲಂದ್ರೆ ಬದುಕಿ ಬರ್ತಾಳ? ನಿನಗೆ ಮಕ್ಕಳು ಮರಿ ಸಂಸಾರ ಅನ್ನೋದಕ್ಕಿಂತ ದ್ವೇಷ ಮುಖ್ಯ ಆಗೈತೆ ನಿನಗೆ. ನಾಚಿಕೆ ಆಗ್ಬೇಕು. ಬೆಳೆದು ಇನ್ನೊಂದು ಮನೆಗೆ ಹೋಗ್ಬೇಕಾಗಿರೋ ಹೆಣ್ಮಗಳ ಮನಸ್ಸಿನಾಗ ವಿಷದ ಬೀಜ ಬಿತ್ತಿದ್. ಮತ್ತೆ ನನಗೆ ಆಕಿ ಗಂಡ ಅನ್ನೋ ಒಂದ ಕಾರಣಕ್ಕೆ ನೀನು ಸುಮ್ಮನೆ ನಾನು. ಇಲ್ಲಾಂದ್ರೆ ನನ್ನ ಬಾಯಾಗ ಬರೋ ಮಾತಾ ಬೇರೆ ಹಾಕಿದ್ವ. ನೋಡೋಣ, ನನ್ನ ಮಗನ ಹೊರಗೆ ತರಕ್ಕೆ ಆಕ್ಕತ್ತೇ ಇಲ್ಲ ಅಂತ ನಾನು ನೋಡ್ತೇನೆ. ನನಗೆ ಯಾಕೋ ಅನುಮಾನ. ಆ ಪತ್ರ ನಿನ್ನ ಮಗಳ ಬರ್ದಾಳೋ ಏನು ನೀನೇ ಬರ್ದಿಯೋ ಗೊತ್ತಿಲ್ಲ. ನಿನ್ನ ಮಗಳನ್ನೇ ಏನಾರ ಪತ್ರ ಬರೆಯಕಚ್ಚಿ ನೀನೇ ಏನಾರ ಆಕಿಗೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಏನಾರ ಪ್ರಚೋದನೆ ಮಾಡಿರ್ಬೋದಲ್ಲ? ಹೇಳಕ್ಕಾಗಂಗಿಲ್ಲ. ನಿನ್ನ ಮಗಳ ಸತ್ರೇನ ಇಲ್ಲಿದ್ದರಿಗೆ ನಾಳ್ಬೇಕಂತ ನಿಂತಿಲಾಗ ನನಗೆ ಯಾಕೋ ಹಂಗೆ ಅನಿಸ್ತಾ ಐತಿ. ಇಲ್ಲಾಂದ್ರೆ ಓದಿ ಬರೆದು ಕಲ್ತು ಹುಡುಗದ ಅದ್ಯಾಕ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಳ? ತಿಳುವಳಿಕಿದ್ದಕ್ಕಿ ಗೊತ್ತಾತ್ ನನಗೆ. ನೀನೇ ನಿನ್ನ ಮಗಳಿಗೆ ಸಾಯಿ ಅಂತ ಹೇಳಿ ಪತ್ರ ಬರ್ಸಕ್ ಹಚ್ಚಿರ್ಬೇಕು ಒಂದು, ಇಲ್ಲ ಆಕಿ ಏನಾರ ಮಾಡ್ಕೊಂಡ್ಮೇಲೆ ಪತ್ರ ಬರೆದಿಟ್ಟಿರ್ಬೇಕು ಒಂದು. ಇದನ್ನೆಲ್ಲ ಸುಮ್ಮನೆ ಬಿಡಂಗಿಲ್ಲ. ಪೊಲೀಸರಿಗೆ ರೊಕ್ಕ ತಿನ್ನಿಸಿ ನನ್ನ ಮಗನ್ನ ಜೈಲ್ನ ಕುಂದಿಸ್ಬೇಕಂತ ಮಾಡಿಯಾ? ನನಗೆ ಗೊತ್ತೈತಿ ಯಾವ ಪೊಲೀಸ್ ನಿನ್ನ ಎಂಜಲಾತಿಯಿಂದ ನೆಕ್ಕೊಂತ ನಾಯಿಗತಿ ಅಡ್ಡಾಡಕತ್ತಾನ. ಅದನ್ನು ಪತ್ತೆ ಹಚ್ತೇವಿ, ಬಿಡುದಿಲ್ಲ. ನನ್ನ ಮಗ ಅದು ಹೆಂಗೆ ಹೊರಗೆ ಬರೋದಿಲ್ಲ ನೋಡ್ತೇನೆ ನಾನು. ಇಷ್ಟೆಲ್ಲ ಯೋಚನೆ ಮಾಡಕತ್ತೀಯ ನೀನು? ಪೊಲೀಸಿಗೆ ಮತ್ತೆ ಕಂಪ್ಲೇಂಟ್ ಕೊಡ್ತೇನೆ. ನೀವೆಲ್ಲರೂ ಬಂದು ನನಗೆ ಬೆದರಿಕೆ ಹಾಕಿದ್ರಿ, ಬೆದರ್ಸಾಕ್ ಕರ್ದಿರಿ, ಸಾಕ್ಷಿ ನಾಶ ಮಾಡಕ್ ಬಂದಿರಿ ಅಂತೇಳಿ. ತಿರ್ಬೋಕಿ ಕೊಡ ಹೋಗ ಕಂಪ್ಲೇಂಟ್. ನಾನೇ ಬಂದನಿ, ನಾನೇ ಕೇಳ್ತಾ ಇದೀನಿ, ನಾನೇ ಮಾತಾಡ್ತಾ ಇದೀನಿ. ನೀನ್ ಈ ರೀತಿ ಹೊಳತಿ ಅಂತೇಳಿ ಗೊತ್ತಿದ್ದೆ. ನಾವು ಏನ್ ಮಾಡ್ಬೇಕದನ್ನ ಮಾಡೇ ಬಂದಿರೋದಿಲ್ಲ. ಏನ್ ದೊಡ್ಡ ಹೆದರ್ಸಕತ್ತಿ ನನಗೆ? ಈ ಊರಿಗೆ ಬಂದು ಜೀವನ ಮಾಡಕತ್ತಾವ ನೀನು, ನಾ ಅಲ್ಲ. ಈ ಊರಾಗ ಹೌದ ನಂಗ ಗೌಡ್ರ ಮಂತ್ಯಾನ್ ಸೊಸಿ ನನಗೆ ಗೊತ್ತೈತಿ ನಮ್ಮ ಮಂತ್ಯಾನ್ ಮರ್ಯಾದೆ ಹೆಂಗ್ ಉಳಿಸ್ಕೋಬೇಕಂತೇಳಿ. ನೀನಾಗೆ ನೀನು ಕಂಪ್ಲೇಂಟ್ ತಗೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಹೇಳಕತ್ತೇನೆ ಕೇಳ ನಿನಗ.
ನಡಿಯಲ್ಲ ಗಿರ್ಜಿ. ಗಿರ್ಜಿ ರೆಕಾರ್ಡ್ ಆತನಿ ಎಲ್ಲ. ಹ್ಞೂ ಶಾಂತಕ್ಕ, ತಲೆ ಕೆಡ್ಸ್ಕೊಬೇಡ. ಅವ್ರು ಮಾತಾಡಿದ್ದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡೀನಿ. ಅವ್ನು ಏನು ಕಂಪ್ಲೇಂಟ್ ಕೊಟ್ಟರು ಅಷ್ಟೇ, ಕಂಪ್ಲೇಂಟ್ ಕೊಡಲಿಲ್ಲ ಅಂದರೂ ಅಷ್ಟೇ. ತಲೆ ಕೆಡ್ಸ್ಕೊಬೇಡ. ಯಾವ ಪೊಲೀಸ್ ಬರ್ತಾನೆ ಬರಲಿ ಅವ. ನಡಿ ಸುಮ್ಮನೆ, ಅವನಿದ್ರೆ ಹೇಳ್ಬೇಡ, ರೆಕಾರ್ಡ್ ಮಾಡ್ಕೊಂಡಿತ್ತು. ಎಷ್ಟು ಸೊಕ್ಕಿ ಹೆಣ್ಮಗಳಿಗೆ ಕಂಪ್ಲೇಂಟ್ ಕೊಡ್ತೇನೆ ಪೊಲೀಸರಿಗೆ. ಇಕ್ಕಿನ್ನೂ ನಾಯಿಗೆ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹಾಕ್ಬೇಕು. ರೀ ಹೌದಾ, ಪೊಲೀಸರಿಗೆ ರೊಕ್ಕ ತಿನ್ನಿಸಿ ನಾಟಕ ಮಾಡಕತ್ತೀರಿ? ಕರೆ ಹೇಳ್ರಿ. ನನ್ನ ಮಗಳ ಕರೆ ನನಗೂ ಮೊನ್ನೆಯಿಂದನೂ ಇದೇ ಅನ್ಸಕತ್ತಿತ್ತು. ನನ್ನ ಮಗಳು ಓದಿ ಬರೋ ತಿಳುವಳಿಕಿದ್ದಕ್ಕೆ ಆಕಿ ಹಿಂಗೆ ಆತ್ಮಹತ್ಯೆ ಮಾಡ್ಕೋತಾಳ ಅಂದ್ರೆ ನನ್ನಿಂದ ನಂಬಕ್ಕಾಗವಲ್ತು. ಕರೆ ಹೇಳ್ರಿ, ನೀವ ಏನಾರ ಆಕಿಗೆ ಆತ್ಮಹತ್ಯೆ ಮಾಡ್ಕೊಂತ ಏನಾರ ಹೇಳಿದ್ರೇನು? ಮತ್ತೆ ನನಗೆ ಯಾಕೋ ಹಂಗೆ ಅನ್ನಿಸ್ತೈತಿ. ಕರೆ ಹೇಳ್ರಿ, ನನ್ನ ಮಗಳಿಗೆ ಏನು ಮಾಡಿದ್ರಿ? ಇಲ್ಲ ಶಾಣೆ, ನನ್ನ ಮಗಳು ಆಕಿ ಹಂಗೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಕಳ್ರಿ. ಪತ್ರ ನೀವು ಬರ್ತಿದ್ದ? ಹೌದು. ಏನೀಗ ನನಗೆ ಮುಖ್ಯವಾಗಿರೋದು ಅವ್ರ ಮಂತ್ಯನದಾಗ ಒಬ್ಬರ ನೋಡ್ಬೇಕು ಅನ್ನೋದು. ನನ್ನ ಮಗಳಿಗೆ ನಾನೇನು ಆತ್ಮಹತ್ಯೆ ಮಾಡ್ಕೊಂತೇನು ಹೇಳಲಿಲ್ಲ, ಮಾಡ್ಕೊಳ್ಳೋ ಹಂಗೆ ಮಾತಾಡಿದೆ ಸ್ವಲ್ಪ. ಅದಕ್ಕೆ ಆಕಿಗೆ ಸ್ವಲ್ಪ ನಿದ್ದೆಗಳಿಗೆ ಸಿಗುವಂಗೆ ಇಟ್ಟಿದ್ದೆ. ಮತ್ತೇನು ಮಾಡ್ಕೊಂಡಳ ನಂಗೆ ಗೊತ್ತಿಲ್ಲ. ಆದ್ರೆ ಆಕಿ ಬದುಕ್ತಾಳೆ, ಸಾಯಲ್ಲ, ತಲೆ ಕೆಡಿಸ್ಕೊಬೇಡ. ಏನು ಅಷ್ಟೇನು ಹೈ ಡೋಸಿನೆಲ್ಲ ಏನು ತೊಗೊಂಡಿಲ್ಲಕ್ಕೆ. ಆಕಿ ಸ್ವಲ್ಪ ಈಗ ಡಾಕ್ಟರ್ ಏನು ಹೇಳ್ಯಾರ ಮೊನ್ನೆ, 100ಕ್ಕೆ 90 ಭಾಗ ಏನೂ ಇಲ್ರಿ ಅಂತ ಹೇಳಿದ್ರು. ಹೌದಾ? ನಿನ್ನೇನು ಹೇಳಿದ್ರು? ಬರ್ತಾ ಚೇತರಿಸ್ಕೊಳಕತ್ತಾಳ ಅಂದ್ರೆ ಇಲ್ಲ. ನಿದ್ದಿಗುಳಿಗೆ ಹೆವಿ ತೊಗೊಂಡಾಳ. ಏನು ಆದ್ರೂ ಉಳಿತಾಳ ನನ್ನ ಮಗಳು. ಯಾಕಂದ್ರೆ ಆಕಿನ ಕರೆಕ್ಟ್ ಟೈಮಿಗೆ ಹೋಗಿ ನೀ ನೋಡುವಂಗೆ ಮಾಡಿದ್ದು ನಾನು. ಆಕಿನ ತೊಗೊಂಡೋಗಿ ದವಾಖಾನಿಗೆ ಹಾಕಿದ್ದು ನಾವೇ. ಹೆಸರು ಬರ್ದಿಡ ಅಂತ ಹೇಳಿದ್ದು ನಾನೇ ಆಕಿಗೆ. ಅದ್ರ ತಕ್ಕ ಹೆಸರು ಬರ್ದಿಟ್ಲ. ಅಂದ್ರ ಅಲ್ಲ, ಮಗಳ ಸತ್ರು ನಿಮಗೆ ದ್ವೇಷನೇ ಮುಖ್ಯ? ಹೌದ. ಏನ ನನ್ನ ಮಗಳನ್ನ ಉಳಿಸ್ಕೊಳ್ಳೋದು ಗೊತ್ತೈತಿ, ಅವ್ರನ್ನ ಮಟ್ಟ ಹಾಕೋದು ಗೊತ್ತೈತಿ. ನನ್ನ ಮಗಳನ್ನ ಯಾಕೆ ಸಾಯ್ಸಕ್ ಬಿಡ್ಲಿ? ನನ್ನ ಮಗಳಿಗೆ ಏನು ಆಗ್ಲಾರ್ದಂಗ ಅವ್ರನ್ನ ಇದು ಮಾಡೋದು ಗೊತ್ತೈತಿ ನನಗೆ. ಎಂತ ಕೆಟ್ಟ ಜನನ ಮದ್ವಿ ಮಾಡ್ಕೊಂಡ್ಬಿಟ್ಟೆ ನಾನು. ನಮ್ಮಣ್ಣ ಅಷ್ಟ ಬುದ್ಧಿ ಹೇಳಿದ, ಬೇಡ ಮದ್ವಿ ಮಾಡ್ಕೋಬೇಡ, ಇವ್ರು ಸರಿ ಇಲ್ಲ ಅಂತೇಳಿ. ನಾನೇ ಕೇಳಲಿಲ್ಲ ನಮ್ಮಣ್ಣನ ಮಾತನ್ನ, ನಿಮ್ಮನ್ನ ಮದ್ವಿ ಮಾಡ್ಕೊಂಡ್ಬಿಟ್ಟೆ. 25 ವರ್ಷದಿಂದ ನಮ್ಮ ಅಣ್ಣನ ಮಕ್ಕ ನಾನು ನೋಡ್ಲಂಗ, ನನ್ನ ಮಕ್ಕ ನಮ್ಮ ಅಣ್ಣ ನೋಡ್ಲಾರ್ದಂಗ ಮಾಡ್ಕೊಂಡ್ಬಿಟ್ಟೆ. ನನ್ನ ಕಾಡಕ್ಕೆ ನಮ್ಮವನು ಸತ್ತು ಹೋದ್ಲು. ನನ್ನಂತ ಮಗಳು ಯಾರಿಗೂ ಹುಟ್ಟಬಾರ್ದು. ಈಗ ಏನ್ ಮಾಡ್ಬೇಕಂತದಿ? ಈಗ ಹೋಗಿ ಏನಾಗ ನನ್ ಬಿಟ್ಟು ಮೊದ್ಲಿನಂಗಾಗಿ ಕಾಲ ಮಿಂಚ್ ಹೋಗೈತಿ, ಈಗೆಲ್ಲ ಹೋಗಕೈತಿ. ಆದ್ರೂ ದ್ವೇಷಕ್ಕೋಸ್ಕರ ಮಗಳನ್ನ ಬಲಿ ಕೊಟ್ಟು ಬಿಟ್ರಲ್ಲ ನೀವು. ಎಷ್ಟಿರ್ಬೇಕು ನಿಮಗೆ? ಅಯ್ಯೋ ದೇವ್ರೆ, ಮಕ್ಕಳರ ನೆಟ್ಟು ಹುಟ್ಟತಾವಂದ್ರೆ ಮಕ್ಕಳು ನಿಮ್ಮ ದಾರಿನೇ ಹಿಡಿದ್ವಲ್ರಿ. ಏನು ಬಂತ್ರಿ ನಿಮಗೆ? ನಮ್ಮ ಅಣ್ಣನ ಮಗನ ಹೆಸರು ಬರೆದಿಟ್ಟು ಆಕಿ ನಮ್ಮನಿ ಸಾಯಿ ಸ್ಥಿತಿಯಾಗಿ ಮನಗಿಸಿ ಏನು ಬಂತು? ಆತು, ಬಿಡಿಸ್ಕೋತಾರ ಮಗನ್ನ, ಹೆಂಗಾರ ಮಾಡಿ ಬಿಡಿಸ್ಕೊತಾರ. ಅವಾಗ ಹೇಳ್ರಿ, ನಮ್ಮ ಮಗಳನ್ನ ಯಾರು ಮದುವೆ ಮಾಡ್ಕೋತಾರ? ಅವಂಗಾಗಲೇ ಮದುವೆನೂ ಆಗೈತಿ. ಇವತ್ತೆಲ್ಲ ನಾಳೆ ಹೋಗಿ ಆಕಿ ಜೊತೆ ಜೀವನ ಮಾಡ್ತಾನ. ಆದ್ರೆ ನಮ್ಮ ಮಗಳನ್ನ ಇನ್ನೊಬ್ಬಗೋಸ್ಕರ ಇಸಾ ಕೊಡ್ದಕ್ಕಿಕ್ಕಿ ಈಕೇನು ನನ್ನ ಕೊಟ್ಟು ಬಾಳೆ ಮಾಡ್ತಾಳಂತೇಳಿ ಯಾಕೆ ಗಂಡಸ್ ಮುಂದೆ ಬರ್ತಾನೆ ತಾಳಿ ಕಟ್ಟಕ್ಕೆ? ಅವ್ನ ಶಿಕ್ಷೆ ಆಕತಿ. ಆಗಲ್ಲಂತ ಯಾರು ಹೇಳಿದ್ ನಿನಗ? ಏನು ಇದೇನು ಹಂಗಲ್ಲದು, ಇದೆಲ್ಲ ಬೇರೆ ಇತ್ತು. ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಹೇಳಕ್ಕೂ ಆಗಂಗಿಲ್ಲ. ನನ್ನ ಮಗಳು ಹೌದನ್ನಂಗೆ ಸಾಯಿ ಹೊತ್ತಿನಾಗ ಕುತ್ಕೊಂಡಿರ್ಲಿ, ಪತ್ರ ಬರ್ಸೀನಿ ನಾನು ಗುಳಿಗೆ ತೊಗೊಂತಿದ್ದಂಗೆ. ಏನು ನನ್ನ ಮಗಳು ಬರ್ದಿರೋ ಪತ್ರದೊಳಗೆ ಇವನ ಹೆಸರೇ ಹೊಳ್ಳೊಳ್ಳೊಳ್ಳೆ ಬರ್ಸೀನಿ. ನನ್ನ ಸಾವಿಗೆ ಇವನೇ ಕಾರಣ ಅಂತ ಬರೀ ಅಂತ ಹೇಳಿ ಬರ್ಸಿಸ್ತೀನಿ. ಗೊತ್ತೈತಿ? ಏನೂ ಆಗೋದಿಲ್ಲ, ಸುಮ್ಮನಿರು ನೀನು. ಹೊರಗದಿ ಹಂಗೆ ಬರ್ತಾನೆ, ನಾನು ನೋಡ್ತೀನಿ. ಯಾರ ಮಾತಾಡ್ದಂಗಲಿಲ್ಲ? ಯಾರಿದು ಹುಡುಗಿದ್ದು? ಯಾರಲ್ಲಿ ಕೆಂಪು ಶ್ರೀಕಾಂತ್ ಗಿರ್ಜಕ್ಕಾರ ಏನ್ ಮಾಡಿದ್ರು? ಇಲ್ಲಿ ನಿಂತು ಏನಾರ ಕೇಳಿಸ್ಕೊಂಡ್ರ? ಬಾಯ್ ಬಿಟ್ಟು ನಾನು ಮಾತಾಡ್ಬಿಟ್ಟೆ. ಏನ್ ಮಾಡೋದೀಗ? ಕೇಳಿಸ್ಕೊಳ್ಳಿ. ಏನ್ ಮಾಡ್ಬೇಕಂತ ಗೊತ್ತೈತಿ. ಅದನ್ನ ಮಾಡ್ತೀನಿ. ಇಲ್ಲ ಅಂದ್ರೆ ಇವ್ರ ದಾರಿಗೆ ಬರಲ್ಲ. ನನಗೆ ಯಾಕೋ ಏನೋ ಅನುಮಾನ. ಕೇಳಿಸ್ಕೊಂಡು ಏನಾರ ಪೊಲೀಸ್ ಸ್ಟೇಷನ್ಗೆ ಹೇಳಕ್ ಹೋಗಲ್ಲ. ಇಲ್ಲ, ಹೋಗ್ಲಾರ್ದಂಗೆ ಮಾಡ್ತೀನಿ. ಇವ್ರ ಮನೆಗೆ ಮೊದಲು ಹೋಗ್ತೀನಿ. ಈಗ ಅದು ಹೆಂಗೆ ನನ್ನ ವಿರುದ್ಧ ಇವ್ರಾಗ ನಿಂದಿರ್ತಾರ ನಾನು ನೋಡ್ತೀನಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಬಂದೆ. ಸದ್ಯ ಗಿರ್ಜಕ್ಕಿಲ್ಲಿ ನಿಂತಿದ್ದು ಇವ್ರಿಗೆ ಗೊತ್ತಾಗಲಿಲ್ಲ. ನಾನು ಬೇಕಂತೇಳಿ ಆಕೆ ನಿಂತಿದ್ದು ನೋಡೆ ಕೆದರಿ ಕೇಳಿದ್ದಿವ್ರನ್ನ. ಅಂತೂ ಎಲ್ಲ ಬಾಯಿ ಬಿಟ್ರಲ್ಲ. ಏನು ಮಾಡಲಿ? ಎತ್ತಾಗ ಹೊತ್ತು ಒಟ್ಟ ಹುಡುಗೊಂದು ಅನ್ಯಾಯವಾಗಿ ಶಿಕ್ಷೆ ಅನುಭವಿಸೋದ್ರಿಂದ ತಪ್ಪಿಸ್ಕೊಂಡ್ರೆ ಅಷ್ಟೇ ಸಾಕು. ನನ್ನ ಮಗಳು ಹೆಂಗಾರ ಉಳಿದು ಬಂದ್ರೆ ಅಷ್ಟೇ ಸಾಕಪ್ಪ ದೇವ್ರೆ. ಹೆಂಗಾರ ಮಾಡಿ ನನ್ನ ಮಗಳಿಗೆ ಬುದ್ಧಿ ಹೇಳಿ ಒಂದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಬೇಕು. ಒಂದು ದ್ವೇಷ ಮನಸ್ಸನ್ನೇ ಮೂಡ್ತಂದ್ರೆ ಏನೇನೆಲ್ಲ ಮಾಡಿಸ್ಬಿಡ್ತೈತಲ್ಲ. ಹಾಳಾದ ಮನುಷ್ಯ ಇಂಥ ಕೆಟ್ಟ ಹುಳದ ಹೊಟ್ಟೆಯಾಗ ಮತ್ತೆ ಇಂಥ ಮಕ್ಕಳು ಹುಟ್ಟಬೇಕು. ಒಳ್ಳೆ ಮಕ್ಕಳ ಹುಟ್ಟತಾವು. ತಂದೆ ಮಾತು ಕೇಳಿ ಕುಣಿತಾಳು ಒಂದಳತಿ. ತಂದೆ ಹೇಳ್ದಂಗೆ ಕೇಳ ಮಗ. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು?
ಸದ್ಯ ಈ ವಿಚಾರ ಮೊದಲು ಪೊಲೀಸ್ನವ್ರಿಗೆ ಗೊತ್ತಾಗಿ ಆ ಹುಡುಗನ ಬಿಡುಗಡೆ ಆದ್ರಷ್ಟೇ ಸಾಕು.